ಈಗ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದು ನೀವು 1 ವೀಕ್ ಆಯಿತು. ಸೊ ಏನಾದರೂ ನಿಮಗೆ ಯಾರ ಬಗ್ಗೆನಾದರೂ ಎಪಿಸೋಡ್ ನೋಡಿನೋ ಅದರ್ವೈಸ್ ಏನಾದರೂ ಸೋಷಿಯಲ್ ಮೀಡಿಯಾದಲ್ಲಿ ಯಾವುದಾದ್ರೂ ವಿಡಿಯೋ ನೋಡಿನೋ ಯಾರ ಬಗ್ಗೆನಾದರೂ ಒಪಿನಿಯನ್ ಚೇಂಜ್ ಆಯಿತಾ ನಿಮಗೆ? ಒಪಿನಿಯನ್ಸ್ ನಾನೇನು ಚೇಂಜ್ ಮಾಡ್ಕೊಳ್ಳಿಲ್ಲ. ಯಾಕೆಂದರೆ ಅವ್ರಿಗೆ ಅವ್ರದ್ದೇ ಆದಂಥ ಫ್ಯಾನ್ಸ್ ಇರ್ತಾರೆ, ಅವ್ರದ್ದು ಅಭಿಪ್ರಾಯಗಳಿರುತ್ತೆ, ವೀಕ್ಷಕರಿರ್ತಾರೆ. ಈ ಬಿಗ್ ಬಾಸ್ ಶೋಗೆ ವೀಕ್ಷಕರಿರ್ತಾರೆ, ಅಭಿಮಾನಿಗಳಿರ್ತಾರೆ. ಸೊ ಹಾಗಾಗಿ ನಾನು ಯಾರ್ದು ಏನು ಚೇಂಜ್ ಮಾಡ್ಕೊಳ್ಳಿಲ್ಲ. ಬಟ್ ಶಾಕಿಂಗ್ ಅನ್ಸಿದ್ದು ವರ್ತೂರ್ ಅವ್ರ ನ್ಯೂಸ್ ನೋಡಿದಾಗ. ಯಾಕೆಂದರೆ ನಮ್ಮ ಮನೆ ಒಳಗಿದ್ದಾಗ ನಮಗಿದು ವಿಷಯನೇ ಗೊತ್ತಿರಲಿಲ್ಲ. ಅವ್ರು ಅಂತ ಇದ್ರು, ಅಕ್ಕ ಹೊರಗಡೆ ಹೋದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಅಕ್ಕ ನಾನು ಹೇಗಿದ್ದೆ ಅಂದ್ಬಿಟ್ಟು, ನಾನು ಯಾಕೆ ಇಲ್ಲಿಂದ ಹೋಗಬೇಕು ಅಂತ ಅನ್ಕೋತಿದ್ದೀನಿ ಅಂತ ಎಲ್ಲ ಹೇಳ್ತಾ ಇದ್ರು. ಆವಾಗ ನಮ್ಗೆ ಗೊತ್ತಿರಲಿಲ್ಲ. ನಾನು ಅನ್ಕೊಂಡಿದ್ದೆ ಎಲ್ಲೋ ಅವ್ರ ಮನೇಲಿ ಯಾರಿಗೋ ಹುಷಾರಿಲ್ಲ ಅಂತ ಅನ್ಕೊಂಡಿದ್ದೆ. ಬಟ್ ಇದು ಇಷ್ಟು ದೊಡ್ಡ ಇಶ್ಯೂ ಆಗಿದೆ ಅಂತ ನಿಜವಾಗ್ಲೂ ಗೊತ್ತಿರಲಿಲ್ಲ. ದಟ್ ಈಸ್ ರಿಯಲಿ ಶಾಕಿಂಗ್. ಬಟ್ ಗುಡ್, ಅವ್ರ ಅಭಿಮಾನಿಗಳು ಎಲ್ಲರೂ ಅವನ್ನ ಸಪೋರ್ಟ್ ಮಾಡಿ ಇವತ್ತೆಲ್ಲ ಇದ್ದಾರೆ. ಸೊ ಹ್ಯಾಪಿ, ಅದು ಅಷ್ಟೇನೆ. ಬಟ್ ಇನ್ನು ನಾನು ಒಪಿನಿಯನ್ಸ್ ಯಾರ್ದು ಏನು ಚೇಂಜ್ ಮಾಡ್ಕೊಳ್ಳಿಲ್ಲ. ಪ್ರತಾಪ್ ಮಾತ್ರ ನನ್ನನ್ನು ಸೇವ್ ಮಾಡಿರೋ ವಿಷಯ ನನಗೆ ಗೊತ್ತೇ ಇರಲಿಲ್ಲ ಮನೆಯಲ್ಲಿ. ಅಂದರೆ ಸೇವ್ ಇನ್ ದ ಸೆನ್ಸ್ ನನ್ನ ಪರವಾಗಿ ಹೋಗಿ ಮಾತಾಡಿದ್ದಾರೆ, ಸಿರಿ ಅಕ್ಕನ ಸೇವ್ ಮಾಡಿ ಅವ್ರು ಚೆನ್ನಾಗಿ ಆಡ್ತಿದ್ದಾರೆ ಅಂತ ಹೇಳಿ. ಅದು ನನಗೆ ಗೊತ್ತೇ ಇರಲಿಲ್ಲ. ಸೊ ಅದು ಹೊರಗೆ ಬಂದಮೇಲೆ ಗೊತ್ತಾಯಿತು. ಸೊ ಥ್ಯಾಂಕ್ಸ್ ಟು ಪ್ರತಾಪ್.